ಚಿನ್ನಬೆಳ್ಳಿ ಕೆಲಸಗಾರರು ಮುಂಚೆ ಈ ಯೋಜನೆ ಅಡಿಯಲ್ಲಿ ಇರಲಿಲ್ಲ. ಬಟ್ ಇವಾಗ ಅವರು ಈ ಯೋಜನೆ ಅಡಿಯಲ್ಲಿ ಸೇರಿಸಿದ್ದಕ್ಕಾಗಿ ಒಂದು ಸಮಾಜಕ್ಕೆ ಒಂದು ಖುಷಿ ಅನ್ನಿಸ್ತದೆ. ಬೆನಿಫಿಟ್ಸ್ ಅಂದರೆ ಈಗ ನಾವು ವರ್ಕ್ ಅಂತೂ ಮಾಡ್ತಾ ಇರ್ತೇವೆ. ಆಮೇಲೆ ಮುಂದೆ ಸ್ವಲ್ಪ ಏನಾದ್ರು ಪಿಂಚಣಿ ಥರ ಯಾವುದಾದ್ರೂ ಸಹಾಯಧನ, ಆಮೇಲೆ ಹುಡುಗರು ಎಜುಕೇಷನ್ಗೆ ಈ ಥರ ಒಂದು ಅನುಕೂಲ ಸರ್ಕಾರದ ವತಿಯಿಂದ ಈ ಯೋಜನೆ ಅಡಿಯಲ್ಲಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅವಘಡಗಳ ಸಂಭವಿಸ್ತವೆ. ಆಮೇಲೆ ಪೊಲೀಸರು ಕಿರಿಕಿರಿ ಅಂತ ಇರ್ತಾವೆ, ಸುಮ್ಮನೆ ಹರಾಸ್ಮೆಂಟ್ ಅದೆಲ್ಲ ಮಾಡ್ತಿರ್ತಾರೆ. ಅದು ಸರಿಯಾಗಿ ವೆರಿಫಿಕೇಶನ್ ಮಾಡಿ ತಪ್ಪಿತಸ್ಥರನ್ನ ಹಿಡಿದು ಇದು ಮಾಡೋದು ಒಳ್ಳೇದು. ಬಟ್ ಇನ್ಫಾರ್ಮೇಶನ್ ಕೊಟ್ಟು ಇದು ಮಾಡೋದು ಒಳ್ಳೇದು. ಹೆಲ್ತ್ ಇಶ್ಯೂಸ್ ಅದು ಸರ್ಕಾರದ ವತಿಯಿಂದ ಸ್ವಲ್ಪ ಚೆಕಪ್ಗೆ ಅಂತ ಹೇಳಿ ಸಹಾಯಧನ ಅದೆಲ್ಲ ನಿಗದಿಪಡಿಸಿದ್ರೆ ಅನುಕೂಲ ಆಗುತ್ತೆ. ಪೂರ್ಣ ಪ್ರಮಾಣದ ಕಾರ್ಮಿಕರ ಬೇಡಿಕೆ ಈಡೇರಿಸುವುದು ಸೂಕ್ತ ವಿಷಯ ಅನಿಸ್ತದೆ. ಇಲ್ಲ ಅವರು ಈ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಮಿಕ ವರ್ಗದವ್ರಿಗೂ ಒಂದು ಒಳ್ಳೇದಾಗಲಿ ಅಂತಂದು ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರಲ್ಲ, ಅದು ಒಂದು ಒಳ್ಳೆಯ ಖುಷಿ. ಅದು ಸಂತೋಷ್ ಲಾಡ್ ಅವರಿಂದ ಆಗ್ತಾ ಇರೋದು ಇನ್ನೂ ಹೆಚ್ಚಿನ ಖುಷಿ ಅನಿಸ್ತದೆ. ಅದೇ ಇವು ಸ್ವಲ್ಪ ಎಜುಕೇಷನ್ಗೆ ಅದೆಲ್ಲ ಅನುಕೂಲ ಮಾಡಿಕೊಡೋದು, ಆಮೇಲೆ ಸಾಲ ಸೌಲಭ್ಯಗಳನ್ನ, ಆಮೇಲೆ ಅದು ಇನ್ಸ್ಟ್ರೂಮೆಂಟ್ ಅದೆಲ್ಲ ಸ್ವಲ್ಪ ಇದು ಮಾಡೋದು ಅನುಕೂಲ ಮಾಡಿಕೊಟ್ಟು ಚಲೋ ಆಗುತ್ತೆ. ದತ್ತಾತ್ರೇಯ ಶರೀರ. ನನ್ನ ಹೆಸರು ಅನಿಲ್ ನರೇಗೋಳ ಅಂತೇಳಿ. ನಾನು ವೃತ್ತಿಯಲ್ಲಿ ಚಿನ್ನಬೆಳ್ಳಿ ಕೆಲಸಗಾರ ಮಾಡ್ತಾ ಇದ್ದೀನಿ. ಇವಾಗ ಈ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅದ್ರ ಸವಲತ್ತುಗಳು ನಮ್ಗೆ ಎಲ್ಲರಿಗೂ ಸಿಗ್ತಿಲ್ಲ. ಸಿಗೋ ಹಾಗೆ ಸಂತೋಷ್ ಲಾಡ್ ಅವರು ಅನ್ವಯಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಮೊದಲಿಂದ ಇದ್ದಿಲ್ಲ, ಇವಾಗ ಸೇರಿಸಿದಾರೆ. ಸೇರಿಸಿದ ಮೇಲೆ ನಮ್ಮ ಮಕ್ಕಳ ಎಜುಕೇಶನ್ಗೆ, ನಮ್ಮ ಮುಪ್ಪಿನ ವ್ಯವಸ್ಥೆಯಲ್ಲಿ ಪಿಂಚಣಿ ಸಲುವಾಗಿ ಇದೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಹೆಲ್ತ್ ಬೆನಿಫಿಟ್ ಅಂತ ಬೇಕು. ಅವ್ರಿಗೆ ಯಾವುದು ಇದು ಹಾಸ್ಪಿಟಲ್ ಇದು ಸಬ್ಸಿಡಿ ಕೊಟ್ರೆ ಅನುಕೂಲ ಆಗುತ್ತೆ. ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಸಲಕರಣೆಗಳು ಬೇಕಾಗ್ತದೆ, ಅದರ ಮಷಿನರಿ ಬೇಕಾಗ್ತದೆ. ಅದರ ಅನುಕೂಲಕ್ಕಾಗಿ ಸ್ವಲ್ಪ ಸಬ್ಸಿಡಿಲಿ ಫೈನಾನ್ಸ್ ಕೊಟ್ರೆ ಅವರು ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಕೊಟ್ಟರೆ ಒಳ್ಳೆ ಇದು ಒಂದು ಒಳ್ಳೆ ಉದ್ದೇಶ. ಕಾರ್ಮಿಕರು ಅವ್ರ ಏಳಿಗೆಗಾಗಿ ಇದೊಂದು ಒಳ್ಳೆಯ ಉದ್ದೇಶ. ಮಾಡೋದು ಒಳ್ಳೇದು, ಪರವಾಗಿಲ್ಲ, ಮಾಡೋದು ಒಳ್ಳೇದು ಅಂದ್ರೆ ಒಳ್ಳೇದು. ಪ್ರಕಾರಂತೆ ನಮ್ಮ ಭರವಸೆ ಇದೆ. ಚೇತನ್ ಶೇರವಾಡ ಅಂತ, ನಾವು ಚಿನ್ನಬೆಳ್ಳಿ ಆಭರಣ ಕೆಲಸ ಮಾಡ್ತೇವೆ. ಕೆಲಸ ಆದರೂ ಹಿಂಗಾಗಿ ಚೆಕಪ್ ಇರೋದು ಬೇಕಂದ್ರೆ ನನ್ನ ಹತ್ರ ಇಲ್ಲ. ಇದರಿಂದ ಬೆನಿಫಿಟ್ಸ್ ನಮ್ಗೆ ಸಿಗ್ತಾ ನಾನು ಮಾಡಿಸ್ತೇನೆ, ನಮಗೂ ಅನುಕೂಲ ಆಗುತ್ತೆ ಅಂತ. ಈಗ ಕೆಲಸ ಮಾಡಿದ್ರೆ ಸ್ವಲ್ಪ ಲೋನ್ ಬೇಕಾಗಿತ್ತು. ನಮಗೂ ಏನಾದ್ರು ಲೋನ್ ಸಿಕ್ಕಿ ನಾವು ಇಂಪ್ರೂವ್ ಆಗ್ತೀವಿ. ಮಷಿನರಿ ಏನಾದ್ರು ಅಲ್ಲಿ ತಿಳ್ಕೊಬೇಕು. ಸಂತೋಷ್ ಲಾಡ್ ಅವರು ಹೆಲ್ಪ್ ಆಗಿದೆ ಅಂತ ಕೆಲಸಕ್ಕೆ ಹೆಲ್ಪ್ ಆಗಿ ಇಂಪ್ರೂವ್ ಆಗಲಿ. ಎಲ್ಲ ಕಾರ್ಯಕ್ರಮ ಹೆಂಗೆ ಇಂಪ್ರೂವ್ ಆಗ್ತಾವ ನಾವು ಇಂಪ್ರೂವ್ ಆಗಂತ ಇದನ್ನ ಮಾಡಿದ್ದಕ್ಕೆ ನಮಗೂ ಸಂತೋಷ ಆಗ್ತದೆ. ನಾವು ಇದನ್ನ ಉಪಯೋಗಿಸ್ಬೇಕು. ನಿಜ ಕಾರ್ಯಕ್ರಮ ಸಿಗ್ಬೇಕಂತ ಸಲಹೆ.